ಎಲ್ರಿಗೂ ನಮಸ್ಕಾರ. ಇವತ್ತು ಮ್ಯಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ವೇಲಿನಲ್ಲಿ ಹೀಗೆ ಪೀಸನ್ನು ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡು ಒಂದು ಗಂಟನ್ನು ಹಾಕಿ ಒಳಗಿನಿಂದ ಹೀಗೆ ತೆಗೆದುಕೊಳ್ಳಿ. ಈ ರೀತಿಯಾಗಿ ಒಳಗಿನಿಂದ ತೆಗೆದುಕೊಳ್ಳಿ. ನಿಮ್ಮ ಹತ್ರ ವೇಲ್ ಸೀರೆ ಏನಿದೆಯೋ ಅದರಿಂದ ಇದನ್ನು ಮಾಡ್ಬೋದು, ಈ ಮ್ಯಾಟನ್ನು ಮಾಡ್ಬೋದು. ಇದನ್ನು ಹೀಗೆ ಸೀರೆ ಪೀಸಿನಿಂದ ಕಟ್ ಮಾಡಿಕೊಂಡು ಒಳಗಡೆಯಿಂದ ಹೀಗೆ ತೆಗೆದುಕೊಳ್ಳಿ. ಈ ರೀತಿಯಾಗಿ ಒಳಗಡೆಯಿಂದ ತೆಗೆದುಕೊಳ್ಳಿ. ನೀವು ಕಟ್ ಮಾಡಿಕೊಂಡ ಎಲ್ಲ ಪೀಸುಗಳನ್ನು ಈ ರೀತಿಯಾಗಿ ಮಾಡಿಕೊಳ್ಳಿ. ನಾನು ಕಟ್ ಮಾಡಿಕೊಂಡ ಪೀಸುಗಳನ್ನು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿಕೊಂಡು ರೋಲ್ ಮಾಡಿಕೊಂಡಿದ್ದೇನೆ. ಲೆಗಿನ್ಸ್ ಬೇಕಾದರೂ ತೆಗೆದುಕೊಳ್ಳಿ. ಲೆಗಿನ್ಸಿಂದನೂ ಕೂಡ ನಾನು ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಯಾವ ಬಟ್ಟೆ ಇರುತ್ತೋ ಆ ಬಟ್ಟೆ ತೆಗೆದುಕೊಂಡು ಮಾಡಿ. ಮೊದಲು ವೇಲಿನಿಂದ ಮಾಡಿಕೊಂಡ ಪೀಸನ್ನು ಹೀಗೆ ಇಡಿ. ಇನ್ನೊಂದು ಪೀಸನ್ನು ತೆಗೆದುಕೊಂಡು ಇಲ್ಲಿ ಗಂಟನ್ನು ಹಾಕಿಕೊಳ್ಳಿ, ನಾಟನ್ನು ಹಾಕಿಕೊಳ್ಳಿ. ಇನ್ನೊಂದು ತುದಿಗೆ ಸೇಫ್ಟಿ ಪಿನ್ನನ್ನು ಹಾಕಿಕೊಳ್ಳಿ. ಈಗ ಮೊದಲನೇ ರೌಂಡಿನಲ್ಲಿ ಒಂದು ಗಂಟನ್ನು ಹಾಕಿಕೊಳ್ಳಿ. ಒಂದು ಗಂಟನ್ನು ಹಾಕಿಕೊಳ್ಳಿ. 1/4 ಇಂಚು ಸ್ವಲ್ಪ ಜಾಗವನ್ನು ಬಿಡುತ್ತಾ ಹೀಗೆ ಒಂದೊಂದು ನಾಟನ್ನು ಹಾಕಿಕೊಳ್ಳುತ್ತಾ ಹೋಗಿ. 1/4 ಇಂಚು ಸ್ವಲ್ಪ ಜಾಗವನ್ನು ಬಿಡುತ್ತಾ ಒಂದೊಂದು ನಾಟನ್ನು ಹಾಕಿಕೊಳ್ಳುತ್ತಾ ಹೋಗಿ. ಸ್ವಲ್ಪ ಜಾಗವನ್ನು ಬಿಡುತ್ತಾ ಹೀಗೆ ಸ್ವಲ್ಪ ಜಾಗವನ್ನು ಬಿಡುತ್ತಾ ಈಗ ಒಂದು ನಾಟ್ ಆಯಿತು. ಮತ್ತು ಅದರ ಹತ್ತಿರವೇ ಇನ್ನೊಂದು ನಾಟನ್ನು ಹಾಕಿ. 2 ನಾಟ್ ಆದಮೇಲೆ 2 ಗಂಟು ಆದಮೇಲೆ ಮತ್ತೆ ಸ್ವಲ್ಪ ಜಾಗವನ್ನು ಬಿಟ್ಟು ಮತ್ತೆ ಸೆಕೆಂಡ್ ರೋನಲ್ಲಿ ಹೀಗೆ ಅದನ್ನು ಸುತ್ತಿಕೊಂಡು ಮೊದಲನೇ ವೇಲಿನ ಹೆಣಿಕೆಯನ್ನು ತೆಗೆದುಕೊಂಡು ಇದರಲ್ಲಿ ನಾಟನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ನಾಟನ್ನು ಹಾಕಿ. ಮತ್ತೆ 2 ಗಂಟುಗಳನ್ನು ಹಾಕುತ್ತಾ ಹೋಗಿ.
ತೆಗೆದುಕೊಂಡು ಹೀಗೆ ಹಾಕಿಕೊಳ್ಳಿ. ಇದು 3ನೇ ರೌಂಡು. ಮತ್ತೆ 2 ನೋಟನ್ನು ಹಾಕಿ ಹೀಗೆ ಒಳಗಿನಿಂದ ತೆಗೆದುಕೊಂಡು ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ. ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ. ಈಗ 2 ನೋಟನ್ನು ಹಾಕಿದ್ದೀರಿ. ಈ ರೀತಿಯಾಗಿ ಈಗ 3ನೇ ರೌಂಡು, 4ನೇ ರೌಂಡು ಇದು. ಹೀಗೆ ಕಂಟಿನ್ಯೂ ಹಾಕುತ್ತಾ ಹೋಗಿ. ನೀವು ಒಂದೇ ಥರದ ಬಟ್ಟೆಯನ್ನು ಬೇಕಾದರೂ ತೆಗೆದುಕೊಳ್ಳಬಹುದು, ಒಂದೇ ಬಣ್ಣದ್ದು. ಬೇರೆ ಬೇರೆ ಬೇಕಂದರೆ ಜೋಡಿಸಿಕೊಳ್ಳುತ್ತಾ ಹೋಗಿ. ಒಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ. ಕೆಳಗಡೆ ಇಲ್ಲಿ ಬಣ್ಣದ ಬಟ್ಟೆಯನ್ನು ಜೋಡಿಸಿಕೊಳ್ಳುತ್ತಿದ್ದೇನೆ. ಹೀಗಾಗಿ ಇದನ್ನು ಇಲ್ಲಿ ಕಟ್ ಮಾಡಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಬೇರೆ ಬಣ್ಣದ ಬಟ್ಟೆಯನ್ನು ಸೂಜಿ ದಾರದ ಸಹಾಯದಿಂದ ಈ ರೀತಿಯಾಗಿ ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಗಟ್ಟಿಯಾಗಿ ಸ್ಟಿಚ್ ಮಾಡಿಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಮತ್ತೆ ಅದನ್ನು ಹೊರಳಿಸಿ ಕೆಳಗಿನಿಂದ ಮತ್ತೆ ಗಂಟನ್ನು ತೆಗೆದುಕೊಂಡು ಎರಡೆರಡು ನಾಟನ್ನು ಹಾಕುತ್ತಾ ಹೋಗಿ.
ಇಲ್ಲಿ ಮುಗಿಸುತ್ತಿದ್ದೇನೆ ನಾನು. ಈಗ ಪೂರ್ತಿಯಾಗಿ ಮ್ಯಾಟು ರೆಡಿಯಾಗಿದೆ. ತುಂಬ ದಪ್ಪವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 3 ಇಂಚಿನ ಬಟ್ಟೆ ಪೀಸನ್ನು ಕಟ್ ಮಾಡಿಕೊಂಡು ಸುತ್ತಲೂ ಬಾರ್ಡರ್ ಥರ ಸ್ಟಿಚ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಸೈಡು ಹೊಲಿದುಕೊಂಡಿದ್ದೇನೆ ನಾನು. ಇದಕ್ಕೆ ಬಾರ್ಡರ್ ಥರ ಹೀಗೆ ಪೀಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಸೂಜಿ ದಾರ ತೆಗೆದುಕೊಂಡು ಬಾರ್ಡ್ರಿಗೆ ನಿಮಗೆ ಯಾವ ಬಟ್ಟೆ ಸೂಟ್ ಆಗುತ್ತೋ ಆ ಬಟ್ಟೆಯನ್ನು ಹಾಕಿಕೊಂಡು ಬಾರ್ಡ್ರಿಗೆ ಸ್ಟಿಚ್ ಮಾಡಿಕೊಳ್ಳಿ. ಈ ರೀತಿಯಾಗಿ 4 ಕಡೆಗೂ ಸ್ಟಿಚ್ ಮಾಡಿಕೊಳ್ಳಿ. ಈಗ ಸುಂದರವಾದ ಡೋರ್ ಮ್ಯಾಟ್ ರೆಡಿ ಆಯಿತು.